2 ವರ್ಷ, 87 ದೇಶಗಳು, 313ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸು. ಆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಅಂಡ್ ದೆನ್ ಟೋಕಿಯೋ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಒಸಾಕಾ ಯೂನಿವರ್ಸಿಟಿ, ಅಂಡ್ ದೆನ್ ಹಾಂಗ್ಕಾಂಗ್ ಯೂನಿವರ್ಸಿಟಿ, ಅಂಡ್ ದೆನ್ ಸಿಂಗಾಪುರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಷ್ಟೆಲ್ಲ ಯೂನಿವರ್ಸಿಟಿ ಅಲ್ಲಿ ಪಾಠ ಮಾಡಿದ್ದಾನೆ. ಎಷ್ಟು ವರ್ಷ ನಿಂಗೆ? ಇವತ್ತಿಗೆ ನನಗೆ 22 ವಯಸ್ಸು. ಮತ್ 34 ವರ್ಷದ ಅನುಭವ ಹೇಳ್ತಿದ್ದೀಯಲ್ಲೋ. ನಾನು ಊರಲ್ಲಿ ಬೆಳಿಬೇಕಾದ್ರೆ ನಾನು ಏನಾದ್ರೂ ಐಡಿಯಾಸ್ ಹೇಳಿದ್ರೆ ಡ್ರೋನ್ನ ಬಳಸಿ ಹಂಗ್ ಮಾಡ್ತೀನಿ. ನನ್ನ ಡ್ರೋನ್ ಅನ್ನೋ ವರ್ಡ್ ಗೊತ್ತಿರಲ್ಲ ಬಿಡಿ ಚಿಕ್ಕ ವಯಸ್ಸಲ್ಲಿದ್ದಾಗ. ಐ ವಾಂಟ್ ಟು ಬಿಲ್ಡ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಫ್ಲೈ ಅಂತ. ಏನಂತ? ಸಮಥಿಂಗ್ ವಿಚ್ ಹ್ಯಾಸ್ ಟು ಫ್ಲೈ. ಊರಲ್ಲಿ ಕುರಿಗಳನ್ನ ಮತ್ತೆ ದನಗಳನ್ನ ಅಟ್ಕೊಂಡೋಗಿ ಒಂದು ಬಂಡೆಯಿಂದ ಆ ಕಡೆಗೆ ಅಟ್ಬಿಟ್ಟು, ಬ್ಯಾಲ್ದಣ್ ಗೊತ್ತಾ ನಿಮ್ಗೆ? ವೆರಿ ಗುಡ್, ಪರವಾಗಿಲ್ಲ, ಜೀವನ ಸಾರ್ಥಕ ಆಯ್ತು ನನಗೆ. ಆ ಬ್ಯಾಲ್ದಣ್ಣ ಹೊಡೆದು ಬಿಟ್ಟು ಆ ಬ್ಯಾಲ್ದಣ್ಣ ಕಿತ್ಕೊಂಡು ಆ ಗುಡ್ಡದ ಮೇಲೆ ಮಲ್ಕೊಂಡು ಹದ್ದಾರಾಡುತ್ತೆ ಗೊತ್ತಾ? ಹದ್ದಾರಾಡೋದ ನೋಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದ. ನೋಡ್ತಾ 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 ನನಗೂ ಐ ವಾಂಟ್ ಟು ಬಿಲ್ಡ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಫ್ಲೈ. ಭೂಮಿನ ಎಲ್ಲ ನೆಲದ ಮೇಲಿಂದ ನೋಡಿದೀನಿ, ಮೇಲಿಂದ ನೋಡ್ಬೇಕಲ್ಲ. ಐ ವಾಂಟ್ ಟು ಸಿ ಮೇಲಿಂದ ಹೆಂಗ್ ಕಾಣುತ್ತೆ, ನನ್ ಹುಟ್ಟಿದಂತ ಹಳ್ಳಿ ಹೆಂಗ್ ಕಾಣಬಹುದು ಅಂತ ಕ್ಯೂರಿಯಾಸಿಟಿ ನಂಗೆ. ಆ ಕ್ಯೂರಿಯಾಸಿಟಿ ಹಂಗೆ ಉಳ್ಕೊಳ್ತಾ ಹೋಯ್ತು. ಆ PU ಮಾಡ್ಲಿಕ್ಕೆ ನಾನು ಹೋಗ್ಬೇಕಾದ್ರೆ ದೆನ್ ಸ್ಟಾರ್ಟೆಡ್ ಮೈ ರಿಯಲ್ ವರ್ಕ್. ನನ್ನ ರಿಯಲ್ ವರ್ಕ್ ನಾನು ಸ್ಟಾರ್ಟ್ ಮಾಡಿದೆ ಅವಾಗ. ಏನ್ ಮಾಡ್ತಾ ಇದ್ದೆ ಗೊತ್ತಾ? ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅಲ್ಲಿ ಕಾಲೇಜಿಗೆ ಹೋಗಿ ಬರ್ತಾ ಇದ್ದೆ. ಕಾಲೇಜ್ಗೆ ಹೋಗಿಗಿಂತ ಅಲ್ಲಿ ಸೈಬರ್ ಕೆಫೆ, ಈಗೆಲ್ಲ ಮೊಬೈಲ್ ಬಂದಿದೆ, ಲ್ಯಾಪ್ಟಾಪ್ ಬಂದಿದೆ, ನೋಬಡಿ ಈಸ್ ಗೋಯಿಂಗ್ ದೇರ್, ಮುಚ್ತಾ ಬರ್ತಾ ಇದ್ದಾರೆ. ಆಗ ನನಗೆ ಸೈಬರ್ ಕೆಫೆನೇ ದೇವಾಲಯಗಳು. ಸೈಬರ್ ಕೆಫೆಗೂ ಬ್ರೌಸ್ ಮಾಡ್ತಾ ಇದ್ದೆ. ಫಸ್ಟ್ ಓಪನ್ ಮಾಡಿದೆ ಗೂಗಲ್. ನಾನು ಗೂಗಲ್ ಓಪನ್ ಮಾಡಿದೆ. ದೆನ್ ಐ ಗಾನ್ ಫಾರ್ ನಾಸಾ ವೆಬ್ಸೈಟು, ಬೋಯಿಂಗ್ ವೆಬ್ಸೈಟು, ಏರ್ಬಸ್ ವೆಬ್ಸೈಟು, ಜಾಪನೀಸ್ ಸ್ಪೇಸ್ ಏಜೆನ್ಸಿ ವೆಬ್ಸೈಟು, ರಷ್ಯನ್ ಸ್ಪೇಸ್ ಏಜೆನ್ಸಿ ವೆಬ್ಸೈಟು, ಇಸ್ರೋ ವೆಬ್ಸೈಟು, DRDO ವೆಬ್ಸೈಟು. ವೆಬ್ಸೈಟ್ಗೆ ಹೋಗಿ ಏನ್ ಮಾಡಿದ್ರಿ ಸರ್ ಅಂತ ಕೇಳ್ಬೋದು. ನಾನು ಏನ್ ಮಾಡಿದೆ ಅಂದ್ರೆ ಆ ವೆಬ್ಸೈಟ್ ಅಲ್ಲಿ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಆ ಡಿಪಾರ್ಟ್ಮೆಂಟ್ ಅಲ್ಲಿರೋ ಸೈಂಟಿಸ್ಟ್ಗಳು, ಪ್ರೊಫೆಸರ್ ಹೆಸರುಗಳು ನೋಡಿ ಅಲ್ಲಿ ಕೆಳಗಡೆ ಇರೋ ಮೇಲ್ ID ನ ತೆಗೆದು ನನಗೆ ಏನ್ ಡೌಟ್ಸ್ ಬರುತ್ತೆ ಆ ಡೌಟ್ಸ್ನ ನಾನು ಅವ್ರಿಗೆ ಕ್ವಶನ್ ಕೇಳ್ತಾ ಇದ್ದೆ. ಈ ತರ ಡೌಟ್ಸ್ ಇದೆ ಸಾಲ್ವ್ ಮಾಡಿ. ನನಗೆ ಇಂಗ್ಲಿಷು ಬರ್ತಾ ಇರಲಿಲ್ಲ. ಕೆಲವೊಂದ್ಸಲ ನಾನು ನಾಸಾ ಪ್ರೊಫೆಸರ್ಗೆ ಏನಾದ್ರು ಮೆಸೇಜ್ ಮಾಡಿದ್ರೆ ಏನಂತ ರಿಪ್ಲೈ ಬರ್ತಾ ಇತ್ತು ಗೊತ್ತಾ? ಮಾಡ್ತಾ ಇದ್ರು ನನಗೆ. ಹೇಳ್ತಾರೆ ಕೆಲವರು ಜೀವನದಲ್ಲಿ ಮೊಬೈಲ್ ಯೂಸ್ ಮಾಡಬೇಡಿ ಅಂತ. ನಾನು ಹೇಳ್ತೀನಿ ಮೊಬೈಲ್ ಯೂಸ್ ಮಾಡಿ ಅಂತ ಹೇಳ್ತೇನೆ. ಮೊಬೈಲ್ ಯೂಸ್ ಮಾಡಬೇಕು, ಅದನ್ನ ಸರಿಯಾದ ರೀತಿಯಲ್ಲಿ ಬಳಸಬೇಕಂತ ಹೇಳ್ತೇನೆ. ಹೇಗ್ ಬಳಸಬೇಕು ಮೊಬೈಲ್ನ? ಮೊಬೈಲ್ ಅಲ್ಲಿ ನೀವು ಚಾಟಿಂಗ್ ಎಲ್ಲ ಮಾಡಕ್ ಕಲಿಬೇಕಾಗಿರೋದು. ಮೇಲಿಂಗ್ ಹೆಂಗ್ ಮಾಡೋದು ಅಂತ ಕಲ್ತ್ಕೋಬೇಕು. ಏನ್ ಕಲಿಬೇಕು? ಮೇಲ್ ಹೆಂಗ್ ಮಾಡೋದು, ಹೆಂಗೆ ಗ್ರೀಟಿಂಗ್ಸ್ ಹಾಕೋದು, ಹೆಂಗೆ ಗುಡ್ ಮಾರ್ನಿಂಗ್ ಹಾಕೋದು, ಗುಡ್ ಮಾರ್ನಿಂಗ್ ಹಾಕಿ ಹೆಂಗೆ ಎಕ್ಸ್ಪ್ಲನೇಷನ್ ಕೊಟ್ಕೊಂಡು ಹೋಗೋದು, ನಿಮ್ಗಿರುವಂತ ಡೌಟ್ಸ್ ನ ಮೇಲ್ ಮಾಡೋದು ಕಲ್ತ್ಕೋಬೇಕು. ಚಾಟಿಂಗ್ ಅಲ್ಲ, ಕೂತ್ಕೊಂಡು 1-2 ನಿಮಿಷ ಫೋನಲ್ಲಿ ಮಾತಾಡಿ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಅಂತ ಹೇಳ್ತಾನೆ. 1 ಅವರ್ ಯೂಸ್ ಮಾಡಿ. ಉಳಿದಿದ್ದ ಸಮಯ ನಿಮ್ಗೆ ಏನ್ ಡೌಟ್ಸ್ ಬರುತ್ತೋ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ವರ್ಲ್ಡ್ ಇಸ್ ಟೂ ವೈಡ್, ತುಂಬಾ ದೊಡ್ಡದಾಗಿದೆ ಪ್ರಪಂಚ. ಬ್ರಾಡ್ ಮೈಂಡೆಡ್ ಆಗಿಟ್ಕೊಳ್ಳಿ. 2 ಲಿಸ್ಟ್ ಮಾಡಿ ಜೀವನದಲ್ಲಿ. ವೇಸ್ಟ್ ಪೀಪಲ್, ಯೂಸ್ಫುಲ್ ಪೀಪಲ್. ವೇಸ್ಟ್ ಪೀಪಲ್ ಏನಂದ್ರೆ ಜೀವನ ಪೂರ್ತಿ ಬೇರೆಯವ್ರ ಕಥೆನೆ ಮಾತಾಡ್ತಾರೆ. ಯೂಸ್ಫುಲ್ ಪೀಪಲ್ ಯಾವಾಗಲೂ ನಿಮ್ಗೆ ಯೂಸ್ ಆಗೋದು ಮಾತಾಡ್ತಾರೆ. ಅಂದ್ರೆ ಅವ್ರಿಗೇನು ರೆಸ್ಪೆಕ್ಟ್ ಕೊಡ್ಬೇಡಿ ಅಂತಲ್ಲ, ಮರ್ಯಾದೆ ಕೊಡಿ, ನಮಸ್ಕಾರ ಅನ್ಬಿಟ್ಟು ಬರ್ತಾ ಇರಿ. ಟೈಮ್ ವೇಸ್ಟ್ ಮಾಡಬೇಡಿ. ಟೈಮ್ ವೇಸ್ಟ್ ಮಾಡಬೇಡಿ. ನಮ್ಮ ದೇಶದಲ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಅಂದ್ರೆ ಕರಪ್ಷನ್ ಅಲ್ಲ, ಲೇಸಿನೆಸ್. ಏನೋ ಲೇಸಿನೆಸ್, ಸೋಂಬೇರಿತನನೇ ನಮ್ಮ ದೇಶದ ದೊಡ್ಡ ಕರಪ್ಷನ್. ನನ್ ಕೇಳಿದ್ರೆ ಜಾನಿ ಡೆಪ್ ಗೊತ್ತಾ ನಿಮ್ಗೆ? ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೀಟ್ ಮಾಡಿದೀರಾ? ನಾನ್ ಮೀಟ್ ಮಾಡಿದ್ದೇನೆ. ಏನ್ ಹೇಳಿದ್ರು ಗೊತ್ತಾ? ಅವ್ರದೇ ವರ್ಡ್ ಅದು. PU ಮಾಡ್ಕೊಂಡು ಬರ್ತಾ ಇದ್ದೆ. ಎಲ್ಲಿ ಮಾಡ್ತಿದ್ದೆ? PU ಮಾಡ್ತಾ ಇದ್ದೆ ಭಾರತೀಯ ಎಜುಕೇಶನ್ ಟ್ರಸ್ಟ್ ಅಲ್ಲಿ. ಮಾಡ್ತಾ 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 ನನಗೆ ಏನ್ ಆಸೆ ಇತ್ತು ಅಂದ್ರೆ ದೆನ್ ರಿಸರ್ಚ್ ಪೇಪರ್ಸ್ ಕೈ ಹಾಕ್ತೆ. 1 ಅಲ್ಲ 2 ಅಲ್ಲ 3 ಅಲ್ಲ 10,000 ರಿಸರ್ಚ್ ಪೇಪರ್ಸ್, 20,000, 30,000, 40,000, 50,000, 60,000, 70,000 ರಿಸರ್ಚ್ ಪೇಪರ್ ಓದ್ ಮುಗಿಸ್ದೆ. ಕೇವಲ 2 ವರ್ಷದಲ್ಲಿ ಮುಗಿಸ್ದೆ. 2 ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇಫ್ ಯು ವಾಂಟ್ ಯೂನಿವರ್ಸಿಟಿ, MIT ಲೈಕ್ ಯೂನಿವರ್ಸಿಟಿನ ಬೀಟ್ ಮಾಡಬೇಕು ಅಂದ್ರೆ ಸಾಮಾನ್ಯವಾದ ಮಾತಲ್ಲ. 93 ಜನ ನೊಬೆಲ್ ಲಾರೆಟ್ಸ್ ಚಡ್ಡಿ ಹಾಕೊಂಡು ಊಟಕ್ಕೆ ನಿಂತ್ಕೋತಾರೆ. ಲೆಕ್ಚರರ್ ಕೆಲಸ ಮಾಡ್ತಾರೆ. ಅಂತ ಯೂನಿವರ್ಸಿಟಿಲಿ ಎಷ್ಟು ರಿಸರ್ಚ್ ಮಾಡ್ತಾರೆ. ನಂಬರ್ 1 ಯೂನಿವರ್ಸಿಟಿ. ನಾನು ಹೇಳ್ತಾ ಇರೋದು ಎಲ್ಲಾ ವಿಷಯ ತಿಳ್ಕೊಬೇಕಂತಲ್ಲ, ನೀವು ಏನ್ ಇಂಟ್ರೆಸ್ಟ್ ಇದೆ ಆ ವಿಷಯದಲ್ಲಿ ಸ್ಪೆಷಲೈಸೇಷನ್ ಹೊಂದಬೇಕಂತ ಹೇಳ್ತಾ ಇದ್ದೀನಿ. ಒಂದು ವಿಷಯ ಇಟ್ಕೋಬೇಕು, ಒಂದು ಟಾಪಿಕ್ ಇಟ್ಕೋಬೇಕು. ಆ ಒಂದು ಟಾಪಿಕ್ ಅಲ್ಲಿ ಯು ಶುಡ್ ಬಿಕಮ್ ಸ್ಪೆಷಲೈಸ್ಡ್. ನಾನು PU ಮಾಡಬೇಕಾದ್ರೆ ನನ್ನ ಸ್ನೇಹಿತರಿಗೆ ನನ್ನ ಐಡಿಯಾಸ್ ಹೇಳ್ತಾ ಇದ್ದೆ. ಒಂದು ದಿನ ನಿಮ್ಮನ್ನ ನಾಸಾ ಕರ್ಕೊಂಡು ಹೋಗ್ತೀನಿ ಲೆಕ್ಚರಿಂಗ್ ಡೆಲಿವರ್ ಮಾಡಕ್ಕೆ ಅಂತ. ನಗ್ತಾ ಇದ್ರು ನಾನು ನೋಡಿ. ಇವತ್ತು ಹೇಳ್ತೇನೆ, ಐ ಆಮ್ ದ ಯಂಗೆಸ್ಟ್ ಪರ್ಸನ್ ಫ್ರಮ್ ಇಂಡಿಯಾ ಟು ಡೆಲಿವರ್ ದ ಲೆಕ್ಚರ್ ಇನ್ ಜಾನ್ ಎಫ್ ಕೆನೆಡಿ ಸ್ಪೇಸ್ ಸೆಂಟರ್ ಅಂತ. ಎಷ್ಟೋ ಜನ ನನ್ನ ಸ್ನೇಹಿತರೆ ಹಿಡ್ಕೊಂಡು ಹೊಡೆದಿದ್ದಾರೆ ನನಗೆ.
ಇವನು ಹುಚ್ಚಿಡ್ದಿದೆ ಅಂತ. ಟುಡೇ ದೇ ವಿಲ್ ಕಾಲ್ ಅಂಡ್ ಆಸ್ಕ್ ಮಿ ಎ ಸಾರಿ. ಆದರೆ ಏನು ಬದಲಾಗಲ್ಲ. ಬಿಲೀವ್ ಯುವರ್ ಫ್ರೆಂಡ್ಸ್. ನಾನು ಒಂದು ಮಾತು ಹೇಳ್ತೀನಿ, ಶೋ ಮಿ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ಹೂ ಆರ್ ಯು ಅಂತ. ಕರ್ಕೊಬನ್ನಿ ನಿಮ್ಮಿಬ್ರು ಫ್ರೆಂಡ್ಸ್. ನೀವು ಬರೋದು ಬೇಡ, ನೀವು ಯಾರು ಅಂತ ನಾನು ಇಲ್ಲಿಂದಾನೇ ಹೇಳ್ತೀನಿ. ನೀವು ಮಾಡುವಂಥ ಸವಾಸ, ನೀವು ಹೋಗುವಂಥ ಜಾಗ, ನೀವು ಕಲಿಯುವಂಥ ಕಲಿಕೆ, ಐ ಕ್ಯಾನ್ ಈಸಿಲಿ ಗ್ರಾಸ್ಪ್ ಇಟ್.